ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ ಎಲ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ಲಹರಿ ಸಂಸ್ಥೆಗೆ ಸರ್, ವೇಲು ಸರ್, ಮನೋಹರ್ ಸರ್, ನವೀನ್ ಸರ್, ಯು ಗೈಸ್ ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಮ್ಮ ತಂಡದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಇವತ್ತಿನವರೆಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಕ್ಚುಲಿ ಅವ್ರ ಕಣ್ಣಲ್ಲಿ ನೀರು ನೋಡೋಕೆ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾರೇ ಒಬ್ಬರು ನಿರ್ದೇಶಕರಿಗಾದ್ರೂ ಒಂದು ಸಿನಿಮಾ ಒಂದು 10 ವರ್ಷ ಟೈಮ್ ತೊಗೋತಿದೆ ಅಂದಾಗ ಅಲ್ಲಿ ಒಂದು ಪೇಷನ್ಸ್ ಅನ್ನೋದಕ್ಕೆ ಒಂದು ಕೊರತೆ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಆ ಒಂದು ಕೊರತೆ ನಾನು ನಮ್ಮ ಚಂದ್ರು ಸರಲ್ಲಿ ನಾನು ಇವತ್ತಿನವರೆಗೂ ನೋಡಿಲ್ಲ. ನಾನು ಸಿನಿಮಾ ಮಾಡೇ ಮಾಡ್ತೀನಿ, ನಾನು ರಿಲೀಸ್ ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ ಅಂತ ಡೇ ಒನ್ನಿಂದನೂ ಹಾಗೆ ಇದ್ದರು, ಈಗಲೂ ಹಾಗೆ ಇದ್ದಾರೆ. ಸೊ ಅವರು ಕ್ಯಾಮ್ರಾ ಮತ್ತೆ ರೋಲ್ ಆದಾಗ ಅವ್ರ ಕಣ್ಣಲ್ಲಿ ನೀರನ್ನು ನೋಡಿದ್ದೀನಿ. ಈಗ ರಿಲೀಸ್ ಆಗೋ ಟೈಮಲ್ಲಿ ಕೂಡ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಸೊ ಸರ್, ಡೋಂಟ್ ವರಿ, ನೀವು ಮಾಡಿದ್ದು ನಿಮ್ಮ ಕನಸು ಸಿನಿಮಾ ಇನ್ನು 4 ದಿನದಲ್ಲಿ ರಿಲೀಸ್ ಆಗ್ತಿದೆ. ಸೊ ಬಿ ಹ್ಯಾಪಿ. ಹಾಗೆ ನಮ್ಮ ಚಂದ್ರು ಸರ್ ಜೊತೆಗೆ ಇರ್ತಕ್ಕಂಥ ನಮ್ಮ ನಾಗಿ ಸರ್ ಆಗಿರ್ಬೋದು. ನಾನು ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣನೇ ನಾಗಿ ಸರ್. ನಾನು ಅವ್ರ ಜೊತೆ ಕೈವದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಥ್ರೂ ನಾನು ನನ್ನ ಗ್ರಾಮಾಯಣಕ್ಕೆ ಈ ಒಂದು ಫ್ಯಾಮಿಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ನಾಗಿ ಸರ್ ಜೊತೆಗೆ ನಮ್ಮ ಭರತ್ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಇವ್ರು ಎಲ್ಲರೂ ಇಲ್ಲ ಅಂದರೆ ನಿಜವಾಗ್ಲೂ ಗ್ರಾಮಾಯಣನೇ ಇಲ್ಲ ನಮಗೆ. ಅಷ್ಟು ಒಂದು ಏನಂತಾರೆ, ನಮ್ಮ ಸರ್ಗೆ ಬಲಗೈ ಎಡಗೈ ಆಗಿ ನಿಂತು ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿದ್ದೀವಿ. ಆಮೇಲೆ ನಾವು ಕೆಲಸ ಮಾಡುವಾಗ ನಾವು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿದ್ವಿ. ನಾವು ಯಾರೂ ಕೂಡ ಇವರು ಆ್ಯಕ್ಟರು, ಇವರು ಟೆಕ್ನಿಷಿಯನ್ಸು, ಆ ಒಂದು ಭೇದ ಭಾವನೆ ನಾವು ಎಲ್ಲೂ ಮಾಡಿಲ್ಲ. ಪ್ರತಿಯೊಂದು ಟೆಕ್ನಿಷಿಯನ್ಸ್ ಜೊತೆಗೂ ನಾವೆಲ್ಲರೂ ಮನೆ ಮಕ್ಕಳಾಗಿ ಹೊಂದ್ಕೊಂಡು ಬಿಟ್ಟಿದ್ವಿ ಸಿನಿಮಾ ಮಾಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಪ್ಪಾಜಿ, ಅಮ್ಮ ಮಂಗಳಮ್ಮ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದ. ಆಮೇಲೆ ನೀವಿಬ್ಬರು ಟ್ರೈಲರ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಹಾಗೆ ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಸುನಿ ಸರ್, ನವೀನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಹಾಗೆ ವಿಜಯ್ ಸರ್ ಇದ್ದರು, ಆಮೇಲೆ ಹಂಸಲೇಖ ಸರ್ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಸರ್. ನಮ್ಮ ಸಂತೋಷ್ ಸರ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ನಮ್ಮ ಸಿನಿಮ್ಯಾಟೋಗ್ರಫರ್ ಸಂತೋಷ್ ಸರ್ ಅವರ ಒಂದು ತಾಳ್ಮೆಗೆ, ಅವರು ನಾನು ಆ್ಯಕ್ಚುಲಿ ಸೆಟ್ಟಲ್ಲಿ ಅವರು ಕೂಗಾಡಿರೋದು ನೋಡಿಲ್ಲ, ಅವ್ರು ಕಿರ್ಚಾಡಿದ್ರು ನೋಡಿಲ್ಲ. ತುಂಬ ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಗಾಡ್ಕೊಂಡು ತುಂಬ ಚೆನ್ನಾಗಿರ್ತಾಯಿದ್ರು. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ಇದ್ರು, ಮೇಘ ಹಿಂಗೆ ಮಾಡು, ಮೇಘ ಹಂಗೆ ಮಾಡು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಕೂಡ. ಆಮೇಲೆ ನಮ್ಮ ಮುರಳಿ ಮಾಸ್ಟರ್ ಸರ್, ನಾವು ಬೆಂಕಿ ಸಾಂಗ್ ಶೂಟ್ ಮಾಡುವಾಗಲೂ ಅಷ್ಟೇ, ಅವ್ರನ್ನ ನೋಡಿದ್ರೇ ನಮಗಿನ್ನ ಎನರ್ಜಿ ಬರ್ತಾಯಿತ್ತು ಡ್ಯಾನ್ಸ್ ಮಾಡೋ ಟೈಮಲ್ಲಿ. ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ಣಚಂದ್ರ ಸರ್. ಆಲ್ರೆಡಿ ನಿಮ್ಮ ಸಾಂಗ್ ಮುಖಾಂತರ ನೀವೇನು ಅಂತ ತೋರಿಸಿದ್ದೀರಾ. ಸಿನಿಮಾ ಬಂದಮೇಲೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಏನು ಅನ್ನೋದೀಗ ಆಲ್ರೆಡಿ ಗೊತ್ತಿದೆ, ಇನ್ನೂ ಹೆಚ್ಚು ಎಲ್ರಿಗೂ ಗೊತ್ತಾಗುತ್ತೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಅಪರ್ಣ ಮ್ಯಾಮ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಅವ್ರನ್ನ ನಾವು ಖಂಡಿತವಾಗ್ಲೂ ಮರೆಯಲ್ಲ. ಈ ಸಿನಿಮಾ ಮುಖಾಂತರ ನೀವು ಮತ್ತೆ ನೀವು ಅಪರ್ಣ ಮ್ಯಾಮ್ನ ನೋಡ್ಬೋದು. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆ್ಯಂಡ್ ಲಾಸ್ಟ್ ವಿನು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಒಂದು ಆ್ಯಕ್ಟರ್ ಆಗಿ ಎಷ್ಟು ಕಂಫರ್ಟಬಲ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಕಂಫರ್ಟಬಲ್ ಆಗಿ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ವೆರಿ ಸಿಂಪಲ್. ಅವರ ಫ್ಯಾಮಿಲಿ ಫುಲ್ಲು ದೊಡ್ಡ ಮನೆ ಆಗಿದ್ರು, ಎಲ್ಲರೂ ಸೂಪರ್ ಸ್ಟಾರ್ ಇದ್ದರು ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ವಿನಯ್ ಈಸ್ ವೆರಿ 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 ಸಿಂಪಲ್, ವೆರಿ ಡೌನ್ ಟು ಅರ್ತ್. ಸೊ ಅವರನ್ನು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ, ಸೊ ಐ ಥಿಂಕ್ ವಿನಯ್, ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಈ ಸಿನಿಮಾಗೆ. ಎಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.